ಈ ಸಮಾರಂಭಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಆ ಒಂದು ಸ್ವಲ್ಪ ಭಯ ನನ್ನ ಮನಸ್ಸಲ್ಲಿ ಹಾಗೆ ಇತ್ತು. ಆದರೆ ಯಾವಾಗ ನನ್ನ ಕ್ಲಾಸ್ಮೇಟ್ ಆದಂಥ ರಶೀದ್ ಸರಸ್ವತಿ ಮ್ಯಾಮ್ ಬಗ್ಗೆ ಮಾತಾಡಿದರು ನನಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡಿ ಇಲ್ಲಿಗೆ ಬಂದು ಮಾತಾಡ್ತಿದ್ದೇನೆ. ಸರಸ್ವತಿ ಮ್ಯಾಮ್ ಯಾವಾಗಲೂ ಹೇಳ್ತಿದ್ರು, ನೀವೆಲ್ಲ ನನ್ನ ಕನ್ನಡದ ಕಂದಮ್ಮಗಳು ಅಂತ. ಅವರ ಹೆಮ್ಮೆಯ ಕನ್ನಡದ ಕಂದಮ್ಮಳಾಗಿ ನಾನು ಎಷ್ಟು ಅವರಲ್ಲಿ ಇರಬೇಕು ಅಂತ ಆಸೆ ಪಡ್ತಿದ್ದೆ, ಅದು ನನಗೆ ಮಾತ್ರ ಗೊತ್ತು. ಸೊ ಅವರಿವತ್ತು ನಮ್ಮ ಸಮಾರಂಭ ನಮಗೆ ಸನ್ಮಾನ ಮಾಡೋಗಿದ್ರು, ತುಂಬ ಹೆಮ್ಮೆ ಆಗ್ತಿದೆ. ಜೀವನದಲ್ಲಿ ನಾನು ಇಷ್ಟೊಂದು ನಗಡಿದ್ದೇನೆ ಅಂತ ಹೇಳಲಿಕ್ಕೆ ಸರಸ್ವತಿ ಮ್ಯಾಮೇ ಕಾರಣ. ಯಾಕಂದರೆ ಅವರ ಒಂದು ಕನ್ನಡದ ಕ್ಲಾಸ್ ಅಂದರೆ ನಾವು ಅಷ್ಟು ಇಷ್ಟಪಡ್ತಿದ್ವಿ. ಶುಕ್ರವಾರ ಒಂದು ಕನ್ನಡ ಕ್ಲಾಸ್ ನಮಗೆ ಇರ್ತಿರ್ಲಿಲ್ಲ, ಆಗ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೇನೆ ಅಂತ ನನಗೆ ಮಾತ್ರ ಗೊತ್ತು. ಸರಸ್ವತಿ ಮ್ಯಾಮ್ ಕಾಮಿಡಿ ಮಾಡೋದನ್ನು ನಿಲ್ಲಿಸಿ ಪಾಠ ಮುಂದುವರಿಸಿದ್ರು ಕೂಡ ನಾವು ನಗಾಡ್ತಾ ಇದ್ವಿ. ನನ್ನ ಫ್ರೆಂಡ್ ಹತ್ರ ಕೂಡ ನಾನು ಹೇಳ್ತಿದ್ದೆ, ನಾನು ನನ್ನ ಲೈಫಲ್ಲಿ ಇಷ್ಟು ಕೂಡ ನಗಡಿದಿಲ್ಲ ಅಂತ. ಅದನ್ನು ಯಾವತ್ತೂ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಇಷ್ಟೊಂದು ಎಮೋಷನಲ್ ಯಾಕಿದ್ದೇನೆ ಅಂತ ಹೇಳಿದ್ರೆ, KMSನ ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಯಾರು ಏನೇ ಹೇಳಿದರೂ ಕೂಡ ನನ್ನ ಮನಸ್ಸಲ್ಲಿ ಅದಕ್ಕೆ ನಾನು ಯಾವಾಗಲೂ ಮೊದಲನೇ ಸ್ಥಾನವನ್ನೇ ಕೊಟ್ಟಿರ್ತೇನೆ. ಹಾಗಾಗಿ ನಾನು ನನಗೆ ಕಲಿಸಿದಂಥ ಎಲ್ಲ ಲೆಕ್ಚರರ್ಸಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಗೆ ಬಂದದ್ದು 2 ವರ್ಷ ಆಗಿರ್ಬೋದು, ಆದರೆ ಯಾರು ಇಲ್ಲಿ 14 ವರ್ಷಗಳ ತನಕ ಕಲ್ತಿದ್ದೀರೋ ಅಷ್ಟು ಎಕ್ಸ್ಪೀರಿಯನ್ಸ್ ಕೂಡ ನನಗೆ ಸಿಕ್ಕಂತಾಗಿದೆ. ಒಂದು ವೇಳೆ ಅವಕಾಶ ಇದ್ದಿದ್ದು ನಾನು ಮತ್ತೊಮ್ಮೆ KMSಗೆ ಕಲೀಲಿಕ್ಕೆ ಬರಲಿಕ್ಕೆ ಇಷ್ಟಪಡ್ತಿದ್ದೆ. ಆದರೆ ಕಾಲ ಯಾವತ್ತೂ ನಮಗೋಸ್ಕರ ಕಾಯುವುದಿಲ್ಲ, ಮುಂದೆ ಹೋಗ್ತಾನೆ ಇರ್ತದೆ. ಹಾಗಾಗಿ ನಾವು ಕೂಡ ಅದಕ್ಕೆ ಅನುಗುಣವಾಗಿ ಮುಂದೆ ಹೋಗಲೇ ಇರಬೇಕಾಗ್ತದೆ. ಈ ಒಂದು ಸಂಸ್ಥೆಯನ್ನು ನನ್ನ ಉಸಿರಿರುವವರೆಗೂ ಯಾವತ್ತೂ ಮರೆಯುವುದಿಲ್ಲ. ನನಗೆ ಕಲಿಸಿಕೊಟ್ಟಂಥ ಶಿಕ್ಷಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಚಿರಋಣಿ ಆಗಿರ್ತೇನೆ. ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳಬೇಕು, ಇಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಶ್ರೀಮತಿ ಮೇಡಮ್. ಅವರಷ್ಟು ನನ್ನ ಲೈಫಲ್ಲಿ ನಾನು ನನ್ನ ಫ್ಯಾಮಿಲಿಗೋಸ್ಕರ ಖುಷಿಗಾಗಿರ್ಬೋದು ದುಃಖಕ್ಕಾಗಿರ್ಬೋದು ಹತ್ತಿದ್ದೇನೆ ಬಿಟ್ಟರೆ, ನಾನು ಹತ್ತಿದ್ದಂತೆ ಹೆಚ್ಚು KMSಗೋಸ್ಕರ, KMSನ ಟೀಚರ್ಸಿಗೋಸ್ಕರ ಮಾತ್ರ. ಇಲ್ಲಿ ರಶೀದ್ ಮಾತಾಡ್ತಾ ಇರಬೇಕಾದ್ರೆ ನನಗೆ ನನ್ನ ಕಣ್ಣೀರನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಅಷ್ಟು ನನಗೆ KMS ಅಂದರೆ ಇಷ್ಟ. ಈ ಒಂದು ಶಾಲೆಯ ಬಗ್ಗೆ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಅದು ಸಮಾನತೆ. ಪ್ರತಿಯೊಬ್ಬ ಲೆಕ್ಚರರ್ಸ್, ಅದು ಕಡಿಮೆ ಅಂಕ ತಗೊಳ್ಕೊಳ್ಳುವವರು ಇರಲಿ ಜಾಸ್ತಿಯೇ ಇರಲಿ, ಪ್ರತಿಯೊಬ್ಬರನ್ನು ಕೂಡ ತಮ್ಮ ಮಕ್ಕಳಂತೆ ಎಷ್ಟು ಒಳ್ಳೆ ಮಾತಾಡಿಸ್ತಾರೆ ಅಂತ ನನಗೆ ಮಾತ್ರ ಗೊತ್ತು. ಯಾವ ಒಂದು ಮಕ್ಕಳನ್ನು ಭೇದ ಭಾವ ಮಾಡದೆ ಒಳ್ಳೆಯ ರೀತಿಯಲ್ಲಿ ಮಾತಾಡಿಸಿದ್ದಾರೆ. ಯಾವಾಗ ಇನ್ನೊಮ್ಮೆ ಪ್ರತಿ ಸಲ ಕೂಡ ಈ KMSಗೆ ನಾನು ಬರ್ತಾನೆ ಇರ್ತೇನೆ, ಯಾವತ್ತೂ ಈ ಸಂಸ್ಥೆಯನ್ನು ಮರೆಯುವುದಿಲ್ಲ. ಹಾಗೆ ಶ್ರೀಮತಿ ಮೇಡಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರನ್ನು ನಾನೊಂದು ಬೆಸ್ಟ್ ಮೋಟಿವೇಟರ್ ಆಗಿ ನಾನು ತಗೊಂಡ್ಕೊಂಡಿದ್ದೇನೆ. ಪ್ರತಿ ಸಲ ಕ್ಲಾಸಲ್ಲಿ ಕೂಡ ಒಂದು ದಿನ ಕೂಡ ಶ್ರೀಮತಿ ಮ್ಯಾಮ್ ಏನು ಹೇಳಿಲ್ಲ ಅಂದರೆ ಏನೋ ಕಳ್ಕೊಂಡಾಗೆ ಆಗ್ತಿತ್ತು ನಮಗೆ. ದಿವಸ ಬಂದು ನಮಗೆ ಪಾಸಿಟಿವ್ ಆಗಿ ಏನಾದರೂ ಹೇಳ್ತಾನೆ ಇರ್ತಾರೆ. ಅದನ್ನು ಈಗಲೂ ಕೂಡ ನಾವು ಮಿಸ್ ಮಾಡ್ಕೊಳ್ತೇವೆ. ಮೊನ್ನೆ ಆಳ್ವಾಸಿಗೆ ನಾವು ಫಸ್ಟ್ ಡೇ ಹೋದಾಗ ನಮಗೆ ನೆನೆಸಿದ್ದೆ KMES ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್. ಅದನ್ನು ಯಾವತ್ತೂ ಕೂಡ ಮರಿಲಿಕ್ಕಾಗೋದಿಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.